ಎರಡನೆಯ ಸೂತ್ರ ಎಲ್ಲರಿಗೂ ಫೇಮಸ್ ಆಗಿರ್ತಕ್ಕಂಥದ್ದು, ಬಹಳ ಕಡೆ ಫೇಮಸ್ ಆಗಿರ್ತಕ್ಕಂಥದ್ದು, ಎಲ್ಲರಿಗೂ ಪರಿಚಿತ ಆಗಿರ್ತಕ್ಕಂಥ ಸೂತ್ರ ಯಾವುದು? ಯೋಗ ಚಿತ್ತವೃತ್ತಿ ನಿರೋಧ. ಓಕೆ, ಇಲ್ಲಿ ಪತಂಜಲಿಯವರು ಯೋಗದ ಒಂದು ಬೇಸಿಕ್ ಮತ್ತು ಫಂಡಮೆಂಟಲ್ ಡೆಫಿನಿಷನ್, ಫಂಡಮೆಂಟಲ್ ಡೆಫಿನಿಷನ್ ಅನ್ನು ಹೇಳ್ತಾ ಇದಾರೆ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಮತ್ತೆ ಇನ್ ತಿಳ್ಕೊಬೇಡ್ರಿ ಏನಂತ, ಆಸನಗಳನ್ನ ಮಾಡಿದೆ, ಕೈ ಮೇಲ್ ಮಾಡಿದೆ, ಕಾಲ್ ಕೆಳಗೆ ಮಾಡಿದೆ, ಹಣಿ ಕೆಳಗಚ್ಚಿದೆ, ಅವೆಲ್ಲ ಅದು ಆಸನಗಳು. ಇವ್ರು ಹೇಳ್ತಾ ಇದಾರೆ ಯೋಗ. ಯೋಗ ಅಂದ್ರೆ ಏನು ಅಂದ್ರೆ ಚಿತ್ತ ವೃತ್ತಿ ನಿರೋಧ. ಓಕೆ, ಯೋಗ ಅಂದ್ರೆ ಏನು? ಜೋಡಣೆ. ಎರಡನೇ ವರ್ಡ್ ಏನೈತಿ? ಚಿತ್ತ. ಚಿತ್ತ ಅಂದ್ರೆ ಕಾನ್ಶಿಯಸ್ನೆಸ್, ಜಾಗೃತೆ, ಚೇತನ, ಚೈತನ್ಯ. ಈ ಚಿತ್ತದಿಂದನೇ ಇವೆಲ್ಲ ವರ್ಡ್ಸ್ಗಳು ಬಂದಿದಾವೆ. ಚಿತ್ತ, ಚೇತನ, ಚೈತನ್ಯ. ಹೌದಾ? ಇದೇನಿದು? ಕಾನ್ಶಿಯಸ್ನೆಸ್. ನಾನೀಗ ಎಚ್ಚರ ಇದೀನಲ್ಲ, ಅದು ಚಿತ್ತ. ಚಿತ್ತದಲ್ಲಿ ಕೆಲವು ವೃತ್ತಿಗಳಿರ್ತಾವ. ಆ ಚಿತ್ತ ಕಾನ್ಶಿಯಸ್ನೆಸ್ ಅಲ್ಲಿ ಕೆಲವು ವೃತ್ತಿಗಳಿದಾವ. ವೃತ್ತಿ ಅನ್ನೋದನ್ನ ನೀವು ಬೇಕಾದ್ರೆ ವೃತ್ತ ಅಂತ ಯೋಚನೆ ಮಾಡೋಣ. ವೃತ್ತ ಅಂದ್ರೆ ಏನ್ ಕನ್ನಡದೊಳಗೆ ಅಥವಾ ಸಂಸ್ಕೃತ? ವೃತ್ತ ಅಂದ್ರ ಸರ್ಕಲ್. ಸರ್ಕಲ್ ಅದಾವಲ್ಲ, ಸರ್ಕಲ್. ಓಕೆ, ಅದಕ್ಕೊಂದು ಸೆಂಟರ್ ಇರ್ತದೆ. ಅದು ಸೆಂಟರಿನದು ಚಿತ್ತ. ಸೆಂಟರಿನದು ಚಿತ್ತ. ಆ ಚಿತ್ತಕ್ಕ ವೃತ್ತಿ ಅದ. ವೃತ್ತಿ ಅಂದ್ರೇನು? ಸರ್ಕಲ್ಸ್ ಅದಾವ, ಮಾಡ್ಯುಲೇಷನ್ಸ್. ಈಗ ಒಂದು ಪ್ಲೇನ್ ಆಗಿರ್ತಕ್ಕಂಥ ನೀರಿನಲ್ಲಿ ಒಂದು ಕಲ್ಲನ್ನ ಹೋಗಿರಿ. ಈ ಒಂದು ಕಲ್ಲನ್ನು ಒಗೆದಾಗ ಆ ಕಲ್ಲು ಕೆಳಗಡೆ ಬೀಳ್ತದ, ನೀರಲ್ಲಿ ಬೀಳ್ತದ. ನೀರೇನಾಗ್ತದೆ? ಡಿಸ್ಟರ್ಬೆನ್ಸ್ ಆಗ್ತದೆ. ನೀರು ಡಿಸ್ಟರ್ಬ್ ಹೆಂಗಾಗ್ತದ? ಆ ಕಲ್ಲು ಬಿದ್ದ ಜಾಗದಲ್ಲಿ ವೃತ್ತಗಳಾಗ್ತಾವ, ವೃತ್ತಿಗಳಾಗ್ತಾವ, ಸರ್ಕಲ್ಸ್ ಆಗ್ತಾವ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ಗಳು ಬರ್ತಾ ಹೋಗ್ತಾವ. ಅರ್ಥದ? ಹಂಗಾದ್ರೆ ಅದು ಬಿತ್ತಲ್ಲ ಜಾಗ, ಅದು ಚಿತ್ತ. ಫಸ್ಟ್ ಚಿತ್ತ ಹೆಂಗಿತ್ತು? ಚಿತ್ತ ಸ್ಟ್ಯಾಗ್ನೆಂಟ್ ಆಗಿತ್ತು. ನೀರ್ ಹೆಂಗಿತ್ತು? ಸ್ಟ್ಯಾಗ್ನೆಂಟ್ ಆಗಿತ್ತು. ಈಗ ನಿಮ್ದೊಂದು ಥಾಟ್ ಅಥವಾ ಒಂದು ಯಾವುದೋ ಒಂದು ಯೋಚನೆ ಅಂತಕ್ಕಂಥ ಕಲ್ಲು ಬಂದು ಬಿತ್ತು. ಬಿದ್ದ ತಕ್ಷಣ ಆ ವೃತ್ತಿಯಲ್ಲಿ ಏನಾಯ್ತದು? ಆ ಚಿತ್ತದಲ್ಲಿ ಏನಾಯ್ತು? ವೃತ್ತಿಗಳು ಬಂದ್ವು. ವೃತ್ತಿಗಳು ಅಂತಂದ್ರ ಮಾಡ್ಯುಲೇಷನ್ಸ್. ಅರ್ಥ? ಅವೆಲ್ಲ ಮಾಡ್ಯುಲೇಷನ್ಸ್ ಬಂದ್ವು. ಈ ಮಾಡ್ಯುಲೇಷನ್ಸ್ ಗಳನ್ನ ಏನ್ ಮಾಡ್ಬೇಕಂತ? ನಿರೋಧ ಮತ್ತೆ ನಿಂದಿರಿಸಬೇಕು. ಕಂಟ್ರೋಲ್ ಅಂತ ಅನ್ಕೋಬಹುದು. ಕಂಟ್ರೋಲ್ ಅನ್ನೋ ವರ್ಡ್ ಬೇಡ. ನಿರೋಧ ಅಂದ್ರೆ ಕಂಟ್ರೋಲ್ ಅನ್ನೋದು ಬೇಡ. ನಿಲ್ಲಿಸು ಅಂತ ಹೇಳೋಣ ಬೇಕಾದ್ರೆ. ಓಕೆ, ಕಂಟ್ರೋಲ್ ಮಾಡೋದು. ಕಂಟ್ರೋಲ್ ಅಂದ್ರೆ ಏನಾದ್ರು ಆಗಬಾರ್ದು ಅಂದ್ರೆ ಕಲ್ಲು ಬೆಳೆದನ್ನ ನಿಂದಿರ್ಸ್ಬೇಕು. ಇಲ್ಲ, ಬರ್ಲಿ ಅವು ವೇವ್ಸ್ಗಳು ಬರ್ಲಿ, ಬಟ್ ಅವುಗಳನ್ನ ಏನ್ ಮಾಡೋಣ? ನಿಲ್ಲಿಸು. ಯೋಗ ಅಂದ್ರೆ ಚಿತ್ತದಲ್ಲಿ ಆಗುವ ವೃತ್ತಿಯ ನಿರೋಧ. ನೋಡಿ, ಚಂದಾಗೈತೆ, ಮಸ್ತದಲ್ಲ. ಯೋಗ ಅಂದ್ರೆ ಏನಂದ್ರೆ ಚಿತ್ತದಲ್ಲಿ ಆಗುವ ವೃತ್ತಿಗಳೇನದಾವಲ್ಲ. ವೃತ್ತಿ ಅಂತಂದ್ರೆ ಈಗ ನಮ್ಮ ವೃತ್ತಿ ಅಂದ್ರೆ ಕೆಲಸ ಅಂತ ಹೇಳ್ತೀವಲ್ಲ ನಾವು ಆಡು ಭಾಷೆಯಲ್ಲಿ. ವೃತ್ತಿ ನಿಮ್ದೇನ್ರಿ ವೃತ್ತಿ ಅಂತ ಕೇಳಿದ್ರೆ ಕೆಲಸ ಅಂತ. ವೃತ್ತಿ ಅಂದ್ರೆ ಅದು ಕೆಲಸ. ಕೆಲಸ ಹೆಂಗಿರ್ತೈತಿ? ಮುಂಜಾನೆ ಅದ ಮಾಡು, ಸಂಜೆನೂ ಅದ ಮಾಡು, ಬೆಳಗ್ಗೆ ಮಾಡು, ಮತ್ತೆ ಮಧ್ಯಾಹ್ನ ಸಾಯಂಕಾಲ ಮನೆಗೆ ಬಾ, ಮತ್ತೆ ಬೆಳಗ್ಗೆ ಹೋಗು, ಮತ್ತೆ ಅದೇ ಕೆಲಸ ಮಾಡು, ಮತ್ತೆ ಮತ್ತೆ ಅದೇ ಕೆಲಸ ಮಾಡು, ಅದೇ ಕೆಲಸ ಮಾಡು, ಅದೇ ಕೆಲಸ. ಇದು ವೃತ್ತಿ. ದಿನ ಬೆಳಗ್ಗೆ ಎದ್ರೆ ಅದೇ ಕೆಲಸ ಮಾಡು, ವೃತ್ತಿ. ಅದ ವೃತ್ತ ಹಂಗ. ಬಟ್ ಚಿತ್ತದೊಳಗಡೆ ಕೆಲವು ವೃತ್ತಿಗಳಾಗ್ತದ, ಮಾಡ್ಯುಲೇಷನ್ಸ್. ಅದ ದ ಡೆಫಿನಿಷನ್ ಆಫ್ ಯೋಗ ಇಫ್ ಯು ಸೇ ಇನ್ ಇಂಗ್ಲಿಷ್ ಅಂದ್ರ ಯೋಗ ಮೀನ್ಸ್ ದಿಸ್ ಈಸ್ ದ ಕಂಟ್ರೋಲಿಂಗ್ ದ ಮಾಡ್ಯುಲೇಷನ್ಸ್ ಆಫ್ ದ ಮೈಂಡ್. ಕಂಟ್ರೋಲಿಂಗ್ ದ ಮಾಡ್ಯುಲೇಷನ್ಸ್ ಆಫ್ ದ ಮೈಂಡ್. ತಿಳಿದ? ಅಷ್ಟೈತಲ್ಲ. ಆ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಒಂದ್ಸತಿ ನೀವು ಅಂದ ತಕ್ಷಣ ಮೈಂಡ್ ನಿಂತು ಬಿಡ್ಬೇಕು. ಯೋಗ ಚಿತ್ತ ವೃತ್ತಿ ನಿರೋಧ. ಆಯ್ತಾ? ಚಿತ್ತ, ನೀರು, ವೃತ್ತಿ, ಮಾಡ್ಯುಲೇಷನ್ಸ್, ಅಲೆಗಳು, ಅವುಗಳನ್ನ ನಿಲ್ಲಿಸುವುದು. ದಟ್ ಈಸ್ ಯೋಗ. ಈ ಲೈನದ ಡೆಫಿನಿಷನ್ ಅಂತ ತಿಳ್ಕೊಂಡ್ವಿ ಅಲ್ಲ. ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಯೋಗ ಅಂದ್ರೆ ಚಿತ್ತದಲ್ಲಿ ಆಗುವ ವೃತ್ತಿಗಳು, ಮಾಡ್ಯುಲೇಷನ್ಸ್ಗಳನ್ನು ನಿಲ್ಲಿಸುವುದು. ರೈಟಾ? ನಿಲ್ಸೋಣ, ಪ್ರಾಕ್ಟಿಕಲ್ ಮಾಡೋಣ. ಓಕೆ, ಕಣ್ಣು ಮುಚ್ಕೊಳ್ರಿ, ನಾ ಹೇಳ್ತೀನಿ. ನಿಧಾನವಾಗಿ ಕಣ್ಣು ಮುಚ್ಕೊಳ್ರಿ. ಶರೀರವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸ್ರಿ. ಉಸಿರಾಟದ ಕಡೆ ಗಮನ ಇರಲಿ. ಜಸ್ಟ್ ಗಮನ ಇರಲಿ. ಉಸಿರು ಹೆಂಗ್ ಬರ್ತದ, ಹೋಗ್ತದ, ಬರ್ತದ, ಹೋಗ್ತದ. ಇಲ್ಲಿ ಏನಾಗ್ತದಂದ್ರೆ ನೀವು ಉಸಿರಾಟದ ಕಡೆಗೆ ಗಮನವನ್ನು ಕೊಟ್ಟಿದ್ದೀರಿ, ಬಟ್ ಮನಸ್ಸು, ಚಿತ್ತ ಉಸಿರಾಟದ ಕಡೆ ಗಮನವನ್ನ ಕೊಡ್ತಾ ಇರ್ತದ ಒಂದು 30 ಸೆಕೆಂಡ್ಸ್ 20 ಸೆಕೆಂಡ್ಸ್.
20-30 ಸೆಕೆಂಡ್ಸ್ ಆದ ತಕ್ಷಣ ಮನಸ್ಸು ಏನು ಮಾಡ್ತದ, ಜಂಪ್ ಟು ಥಾಟ್ಸ್. ಅದು ಫ್ಯೂಚರ್ ಥಾಟ್ಸ್ ಇರ್ಬೋದು ಅಥವಾ ಪಾಸ್ಟ್ ಥಾಟ್ಸ್ ಇರ್ಬೋದು, ಅದಕ್ಕೆ ಜಂಪ್ ಆಗ್ತದೆ. ನಿನ್ನೇನು ಮಾಡಿದ್ದೆ, ಮೊನ್ನೇನು ಮಾಡಿದೆ ಅಂತ ಜಂಪ್ ಆಗ್ತದೆ, ಹಿಂದಕ್ಕೆ ಹೋಗ್ತದೆ. ಅಥವಾ ಫ್ಯೂಚರಲ್ಲಿ ಜಂಪ್ ಹೊಡಿತದೆ, ನಾಳೆ ಏನು ಮಾಡಬೇಕು, ನಾಡ್ದೇನು ಮಾಡಬೇಕು, 5 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ. ಅದರಲ್ಲಿ ಪ್ರಿಯ ಪ್ರಿಯ ಮತ್ತು ಪಾಸ್ಟಲ್ಲಿ ಪ್ರಿಯ ಪ್ರಿಯ, ಈ ರೀತಿ ಮನಸ್ಸು ಜಿಗಿತಾನೇ ಇರ್ತದೆ. ಬಟ್ ಈ ರೀತಿ ಜಿಗಿತವನ್ನು ನಿಲ್ಲಿಸ್ಬೇಕು. ಏನು ಮಾಡ್ಬೇಕು ನಿಲ್ಲಿಸ್ಬೇಕಾದ್ರೆ? ಅದನ್ನು ನೆಕ್ಸ್ಟ್ ಸೂತ್ರದಲ್ಲಿ ಹೇಳ್ತಾರ. ಬಟ್ ಅದನ್ನು ನಾವು ನಿಲ್ಲಿಸೋಣ. ಹೆಂಗೆ ನಿಲ್ಲಿಸೋದು ಅಂತಂದ್ರೆ, ನೀವು ಉಸಿರಾಟವನ್ನು ಯಾವ ರೀತಿ ನೋಡ್ತಾ ಇದ್ರಲ್ಲ ಅದೇ ರೀತಿ ಮನಸ್ಸನ್ನು ನೋಡ್ತಾ ಇರಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಮೈಂಡ್. ನನ್ನ ಮನಸ್ಸು ಏನು ಯೋಚನೆ ಮಾಡಕತ್ತದ? ಫ್ಯೂಚರ್ ಯೋಚನೆ ಮಾಡಕತ್ತದ. ನನ್ನ ಮನಸ್ಸು ಏನು ಯೋಚನೆ ಮಾಡಕತ್ತದ? ಪಾಸ್ಟ್ ಯೋಚನೆ ಮಾಡಕತ್ತದ. ಈಗೇನು ಯೋಚನೆ ಮಾಡಕತ್ತದ? ಮನೆಯಲ್ಲಿ ಏನಿದೆ ಅಂತ ಯೋಚನೆ ಮಾಡಕತ್ತದ. ಟೈಮ್ ಎಷ್ಟಾಗ್ಯದ ಅಂತ ಯೋಚನೆ ಮಾಡಕತ್ತದ. ಸಾಕಪ್ಪ ಕಣ್ಣು ತೆಗೆದ್ಬಿಡೋಣ ಅಂತ ಯೋಚನೆ ಮಾಡ್ತದ. ವಿಡಿಯೋ ಇಲ್ಲಿಗೆ ಬಂದ್ ಮಾಡೋಣ ಅಂತ ಯೋಚನೆ ಮಾಡ್ತದ. ಮತ್ತೇನು ಹೇಳ್ತಾರೆ ಇವರು ಅಂತ ಯೋಚನೆ ಮಾಡ್ತಾರ. ಇದು ಸರಿನಾ ಅಂತ ಯೋಚನೆ ಮಾಡ್ತದ. ಹಾಗಾದ್ರೆ ಅದು ಏನು ಯೋಚನೆ ಮಾಡಕತ್ತದಲ್ಲ ಅದನ್ನ ನಾನು ನೋಡ್ತಾ ಕೂತ್ಕೊಳ್ಳೋದು. ನೋಡ್ದಂಗೆಲ್ಲ ನೋಡ್ತಾ ಇದ್ದಂಗೆಲ್ಲ ಏನಾಗ್ತದೆ? ವೇವ್ಸ್ ಏನಾಗ್ತಾವು? ಸ್ಲೋ 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 ನಿಂತು ಬಿಡ್ತಾವ. ರೈಟ್? ದಿಸ್ ಈಸ್ ವಾಟ್ ಚಿತ್ತ ವೃತ್ತಿ ನಿರೋಧ. ಓಕೆ, ಡೋಂಟ್ ವರಿ. ಅದನ್ನ ನಿಲ್ಲಿಸ್ಬೇಕಾದ್ರೆ ಸರ್ ಇಷ್ಟು ಮಾಡಿಬಿಟ್ಟು ನಿಂತು ಬಿಡ್ತೇನ್ರಿ ಅನ್ನಂಗಿಲ್ಲ. ಅದು ಎಂಟೈರ್ 196 195 ಸೂತ್ರಗಳಿದಾವ. ಎಲ್ಲಾ ಸೂತ್ರಗಳನ್ನ ತಿಳಿದ ಮೇಲೆ ಮತ್ತೆ ಫಸ್ಟಿಗೆ ಬಂದ್ವಿ ಅಂತ ತಿಳ್ಕೊ. ಅವಾಗ ನಿಮಗೆ ಗೊತ್ತಾಗ್ತದ ಯೋಗಶಾಸ್ತ್ರ ಏನ್ ಮಾಡ್ತದ? ಚಿತ್ತ ವೃತ್ತಿ ನಿರೋಧ. ರೈಟಾ? ಡನ್.